ಇಲ್ಲೇ ನಿವೃತ್ತಿಯಾಗುತ್ತಿರುವ ಅಪರೂಪದ ಗುರುಚೇತನ ಶ್ರೀ ಡಿ ಯರಿಸ್ವಾಮಿ ಸರ್ ಅವರ ಬೀಳ್ಕೊಡುಗೆ ಸಮಾರಂಭ. ಹಾಗೆ 1950ರಿಂದ ಪ್ರಾರಂಭವಾದಂತಹ ಇಬ್ರಾಹಿಂಪುರ ಶಾಲೆ 75ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ 75ನೇ ವರ್ಷದ ಈ ಆಚರಣೆಯಲ್ಲಿ ವಜ್ರ ಮಹೋತ್ಸವದಲ್ಲಿ 1950ರಿಂದ ಇಲ್ಲಿಯವರೆಗೆ ಸೇವೆ ಸಲ್ಲಿಸುತ್ತಾ ಇರುವಂತಹ ನಮ್ಮ ಎಲ್ಲ ಗುರುಗಳನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಗುರುವಂದನಾ ಕಾರ್ಯಕ್ರಮವನ್ನ ನಮ್ಮ ಗ್ರಾಮದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಕೈ ಜೋಡಿಸಿ ತನು ಮನ ಧನದೊಂದಿಗೆ ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ವಿಜೃಂಭಣೆಯಿಂದ ಆಚರಿಸಿದ್ದಾರೆ. ಅವರಿಗೆ ನಮ್ಮೆಲ್ಲ ಗುರುವೃಂದದ ಪರವಾಗಿ ಗ್ರಾಮದ ಪರವಾಗಿ ನಾನು ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಈ ಒಂದು ವೇದಿಕೆಗೆ ಆಹ್ವಾನವನ್ನ ಕೊಡ್ತಾ ಇದ್ದೇನೆ. ಇದಕ್ಕೆ ಕಾರಣ ನಮ್ಮ ಈ ಸ್ಥಳ ನಿಂತಿರುವಂತಹ ಕಟ್ಟಡ ನಿಂತಿರುವಂತಹ ಈ ಜಾಗ ಲೇಡೀಸ್ಗೆ ಟೀಚರ್ಸ್ ಮಾತ್ರ ಇದು ಗಂಡ್ಮಕ್ಳಿಗೆ ಇಲ್ಲಿದೆ. ಏನ್ ಜೋಡಿಸೋದೇನಿಲ್ಲ ಸರ್, ಅಲ್ಲಿ ಒಂದ್ ಬಾಕ್ಸ್ ಜೆಂಟ್ಸ್ ಟೀಚರ್ಸ್ ಕೊಡು, ಅಲ್ಲಿ ಕೊಡು. ಚಪ್ಪಾಳೆಯೊಂದಿಗೆ ಮಕ್ಕಳು ಗೌರವ ವಂದನೆಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಪರಿಮಳ ಮೇಡಮ್ನವ್ರಿಗೆ ರೂಪಶ್ರೀ ಮೇಡಮ್ ಅವರಿಂದ ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು. ಮುಂದಿನ ಸಿದ್ಧತೆ ಮುಂದೆ ತಯಾರಿಸಿ ಕೊಟ್ರಪ್ಪ ಸರ್, ಆ ನಂತರದಲ್ಲಿ ವೀರಭದ್ರಾಚಾರಿ ಸರ್, ಕೊಟ್ರಪ್ಪ ಸರ್, ಎಲ್ಲರೂ ಮತ್ತೆ ತಮ್ಮದೇ ಆಸನದಲ್ಲಿ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇವೆ. ಗ್ರೂಪ್ ಫೋಟೋ ತೆಗಿಬೇಕಾಗ್ತದೆ ಸರ್. ಕೂತ್ಕೊಳ್ಳಿ ಸರ್, ಫೋಟೋ ಸರ್, ಕೂತ್ಕೊಳ್ಳಿ ಬನ್ನಿ. ಮಾತ್ರ ಮಗ ಕೊಟ್ರೇಶ್ ಅವರಿಗೆ ಅವರ ತಂದೆಯ ನೆನಪಿನಲ್ಲಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ. ಗುರುವಂದನೆಯನ್ನ ಇನ್ನೊಬ್ರು ಕೊಡ್ಬೇಕು. ಸೀರೆ
ಶಿಲ್ಪ ಸ್ವಾಮಿ ಬಾ. ಮೇಡಮ್ 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 ಮುಂದಿನ ತಯಾರಿ ಭಾಗ್ಯ ಮೇಡಮ್ ಅವರು, ಇವ್ರ ಹೆಸರೇನು ಮೇಡಮ್? VM ಶ್ರೀದೇವಿ, ಭಾಗ್ಯಲಕ್ಷ್ಮಿ ಮೇಡಮ್, ಚಪ್ಪಾಳೆಯೊಂದಿಗೆ ಗೌರವ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮಕ್ಕಳಲ್ಲಿ ಕೇಳ್ಕೊಳ್ತೇನೆ. ಮೊಮೆಂಟವನ್ನು ಕೊಡ್ಬೇಕು ಭವಾನಿ, ಮುಂದೆಯಿಂದ ಬಂದು ಮಕ್ಕಳು ಜೋರಾಗಿ ಚಪ್ಪಾಳೆಯನ್ನ ಸಲ್ಲಿಸಬೇಕು. ಶಿಷ್ಯ ಬಳಗ ಇಲ್ಲೇ ಇದೆ. ಇಲ್ಲೇ ವಾಸ್ತವ್ಯವನ್ನು ಹೂಡಿ ಕೆಲಸವನ್ನು ಪ್ರಾರಂಭ ಮಾಡಿದಂತ ತುಮಕೂರು ಜಿಲ್ಲೆಯ ಶ್ರೀ ಮಧುಗಿರಿ ತಾಲೂಕಿನ ಶ್ರೀ ಕೆ ಸುರೇಶ್ ಸರ್ ಅವರು ಅಪಾರ ವಿದ್ಯಾರ್ಥಿಗಳನ್ನ ಇಲ್ಲಿ ಹೊಂದಿದ್ದಾರೆ. ಅವರ ವಿದ್ಯಾರ್ಥಿ ಬಳಗ ತುಂಬ ಹೃದಯದ ಗುರುವಂದನೆಯನ್ನ ಸಲ್ಲಿಸ್ತಾ ಇದೆ. ಸರ್ ಎರ್ಸಂ ಸರ್ ಹಾಗೆ ಹನ್ಮೆಟ್ ಸರ್ ಅವರು ಕೂಡ ಅವ್ರ ಜೊತೆಗೆ ಜಾಯಿನ್ ಆಗ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೀತಿಪೂರ್ವಕ ಗುರುವಂದನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಬೇರೆ ಬೇರೆ ತಂಡಗಳು ಸನ್ಮಾನಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಸನ್ಮಾನವನ್ನ ಗುರುವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮುಂದಿನ ಗುರುವಂದನೆಯನ್ನ ಸಲ್ಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಎಸ್ ಸರ್ ಜಾಯಿನ್ ಆಗ್ಬೇಕು, ಹಾಗೆ ಪ್ರಕಾಶ ಜಾಯಿನ್ ಆಗ್ಬೇಕು. ಗುರವ್ ಸರ್, ಶಫಿ ಸರ್ ಎಲ್ಲಿದ್ರು ವೇದಿಕೆಗೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಶಫಿ ಸರ್, ಜಗದೀಶ್ ಸರ್ ಅವರಿಗೆ ಕಾರ್ಯಕ್ರಮ ಇದೆ. ದಯವಿಟ್ಟು ಶಫಿ ಸರ್ ಎಲ್ಲಿದ್ರು ಬರಬೇಕು ವೇದಿಕೆ ಹತ್ರ. ಜಗದೀಶ್ ಸರ್ ಶೀಟ್ ಕೊಡ್ಬೇಕು. ಜಗದೀಶ್ ಸರ್ ಹೆಸರು ಯಾರ ಹತ್ರ ಇದೆ ಶೀಟ್ ಕೊಡಿ. ಗುರುವಂದನೆಯನ್ನ ಸ್ವೀಕರಿಸಿರುವಂತ ಮೃದು ಭಾಷಿ, ಸೂಕ್ಷ್ಮ ಸ್ವಭಾವದ ತುಂಬಾ ನೆಚ್ಚಿನ ಗುರುಗಳಾದಂತಹ ಬಿ ಜಗದೀಶ್ ಸರ್ ಅವರಿಗೆ ತುಂಬ ಹೃದಯದ ಗುರುವಂದನೆಗಳನ್ನು ಸಲ್ಲಿಸುತ್ತೇವೆ. ಇದರ ನಂತರ ಈ ಶಾಲೆಯಲ್ಲಿ ಅತಿಥಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂಥ ಶ್ರೀಯುತರು ದಯಮಾಡಿ ವೇದಿಕೆಗೆ ಎಡಭಾಗದಲ್ಲಿ ಬಂದು ಆಸೀನರಾಗಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಬನ್ನಿ, ಬೇಗ ಬೇಗ ಗೌರವ ಸಮರ್ಪಣೆಯನ್ನು ಅನುಸರಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ, ಸ್ವೀಕರಿಸಬೇಕೆಂದು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಚಪ್ಪಾಳೆ, ಜೋರಾದ ಚಪ್ಪಾಳೆ. ಧನ್ಯವಾದಗಳು ಸರ್. ಶಾಲೆಯ ಅಚ್ಚುಮೆಚ್ಚಿನ ಶಿಕ್ಷಕರು, ಕ್ರೀಡೆಯಲ್ಲಿ ದೈಹಿಕ ಶಿಕ್ಷಕರಾಗಿ ಕ್ರೀಡೆಯಲ್ಲಿ
ಹಲವಾರು ಸಾಧನೆಗಳು ಮಾಡಿರ್ತಕ್ಕಂಥವರು. ಹಾಗಾಗಿ ಸರ್ ಅವರಲ್ಲಿ ಶ್ರೀಯುತ ಯರ್ಸಂ ಸರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಅನ್ವೇಷ್ ಸರ್ ಅವರು ನಿಮ್ಮ ಶಾಲೆಯ ಚುಕ್ಕಾಣಿಯನ್ನು ರಥವನ್ನು ಓಡಿಸಲಿಕ್ಕೆ ರೆಡಿ ಇದ್ದಾರೆ. ಅವರಿಗೂ ಸಹ ನಿಮ್ಮೂರ್ವವಾದಂತಹ ಗೌರವ ಸನ್ಮಾನ. ಧನ್ಯವಾದಗಳು ಸರ್. ನಿಮ್ಮ ಸೇವೆ ಹೀಗೆ ಮುಂದುವರಿಲಿ. ಉನ್ನತವಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಮ್ಮಿಂದ ಹಳೆಯ ವಿದ್ಯಾರ್ಥಿಗಳು ಹಾಗೆ ಹಾಲಿ ವಿದ್ಯಾರ್ಥಿಗಳು ಗೌರವ ಸಮರ್ಪಣೆ ಸಲ್ಲಿಸಬೇಕೆಂದು ವಿನಂತಿ ಮಾಡಿಕೊಳ್ತೇವೆ. ಧನ್ಯವಾದಗಳು ಮೇಡಮ್. ನಿಮ್ಮ ಸೇವೆ ಇಬ್ರಾಹಿಂಪುರದಲ್ಲಿ ನಿರಂತರವಾಗಿ ಹೀಗೆ ಸಾಗಲಿ. ನಿಮ್ಮಿಂದ ಜ್ಞಾನದ ಬೆಳಕನ್ನು ಪಡೆಯುವಂತಹ ಒಂದು ಪುಣ್ಯವನ್ನು ಈ ಎಲ್ಲ ಗ್ರಾಮದ ಮಕ್ಕಳಿಗೆ ಲಭಿಸಲಿ. ನಿಮ್ಮಿಂದ ಜ್ಞಾನದ ದೀವಿಗೆಯನ್ನು ಹಂಚುವಂತಹ ಕೆಲಸ ಆಗಲಿ. ಧನ್ಯವಾದಗಳು. ನಿಮ್ಮ ಸೇವೆ ಅನುಪಮವಾಗಿದ್ದು ಸ್ಮರಣೀಯವಾಗಿರ್ತಕ್ಕಂಥ ಗುರುವಿನ ರೂಪದಲ್ಲಿ ಗುರುಗಳಾಗಿ ಆಗಮಿಸಿದರೆ ನಿಮ್ಮ ಸೇವೆ ಈ ಒಂದು ಗ್ರಾಮಕ್ಕೆ ಸಿಗಲಿ. ನಿಮ್ಮದ ಜ್ಞಾನದ ಅರಿವು, ಜ್ಞಾನದ ಬೆಳಕು ನಿಮ್ಮ ಮೂಲಕ ಅರಿಯಲಿ ಎಂದು ವಿನಂತಿ ಮಾಡಿಕೊಂಡಿದ್ದೇವೆ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಸಹ ಸಲಾಂ ಸಲಾಂ ಸಲಾಂ. ಧನ್ಯವಾದಗಳು ಸರ್. ನಿಮ್ಮ ಸೇವೆ ನಿರಂತರವಾಗಿರಲಿ. ಈ ಗ್ರಾಮದ ವಿದ್ಯಾರ್ಥಿಗಳಿಗೆ ಬೆಳಕಿನ ಚೇತನವನ್ನು ನೀಡಲೆಂದು ವಿನಂತಿ ಮಾಡಿಕೊಂಡಿದ್ದೀವಿ. ಧನ್ಯವಾದಗಳು ಸರ್. ಸವಿ ನೆನಪಿನ ಸಾಮೂಹಿಕ ಚಿತ್ರ, ಗ್ರೂಪ್ ಫೋಟೋ. ಸರ್ ಥ್ಯಾಂಕ್ ಯು ಸರ್. ಹೃತ್ಪೂರ್ವಕವಾದಂತ ಅಭಿನಂದನೆಗಳು, ಧನ್ಯವಾದಗಳು. ನಿಮ್ಮೆಲ್ಲರ ಸೇವೆ ಅನುಪಮವಾಗಿ ಹೀಗೆ ಸಾಗಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ತೇನೆ. ಥ್ಯಾಂಕ್ ಯು ಸರ್.